ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆ ಖಂಡಿಸಿ ರಾಯಭಾಗ ಪಟ್ಟಣದಲ್ಲಿ ವಕೀಲರಿಂದ ಪ್ರತಿಭಟನೆ. ರಾಯಭಾಗ ಪೊಲೀಸ್ ಠಾಣೆಯ ಸಿಪಿಐ ಬಿಎಸ್ ಮಂಟೂರ ವಿರುದ್ಧ ವಕೀಲರಿಂದ ಪ್ರತಿಭಟನೆ. ರಾಯಭಾಗ ತಾಲೂಕಿನ ಕಟಕಭಾವಿ ಗ್ರಾಮದ ವಕೀಲ ಸಂಘದ ಸದಸ್ಯರಾದ ಬಿಎಸ್ ಪಾಟೀಲರ ಮೇಲೆ ಅದೇ ಗ್ರಾಮದ ವ್ಯಕ್ತಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. 30 ರಿಂದ 40 ವಕೀಲರು ರಾಯಭಾಗ ಠಾಣೆಯಲ್ಲಿ ಹಲ್ಲೆ ಮಾಡಿದ ವ್ಯಕ್ತಿ ಮೇಲೆ ಕೇಸು ದಾಖಲಿಸಿ ಎಂದಾಗ ವಕೀಲರು ಹೋದಾಗ 7 ರಿಂದ 8 ತಾಸು ಎಲ್ಲರನ್ನ ಠಾಣೆಯಲ್ಲಿ ಕಾಯಿಸಿ ರಾತ್ರಿ 12 ಗಂಟೆ ಸುಮಾರಿಗೆ ಕೇಸು ದಾಖಲಿಸಿದೆ ಠಾಣೆಯ ಸಿಪಿಐ ಬಿಎಸ್ ಮಂಟೂರ. ಮಾರನೇ ದಿನ ಹಲ್ಲೆ ಮಾಡಿದ ವ್ಯಕ್ತಿ ಪರವಾಗಿ ಯಾವುದನ್ನ ವಿಚಾರಿಸದೆ ಹಲ್ಲೆ ಒಳಗಾದ ವ್ಯಕ್ತಿ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲು ಮಾಡಿದ್ದಾರೆ ರಾಯಭಾಗ ಸಿಪಿಐ ಬಿಎಸ್ ಮಂಟೂರ. ಸಿಪಿಐ ಬಿಎಸ್ ಮಂಟೂರ ನಡವಳಿಕೆ ಖಂಡಿಸಿ ಇವತ್ತು ರಾಯಭಾಗ ತಾಲೂಕಿನ ವಕೀಲರು ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಸೇರಿ ತಾಲೂಕಿನ ಎಲ್ಲ ವಕೀಲರು ಪಟ್ಟಣದ ಅಬಾಜಿ ವೃತ್ತದಲ್ಲಿ ಕೆಲಕಾಲ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಿದರು. ರಾಯಭಾಗ ತಹಸೀಲ್ದಾರ ಸುರೇಶ್ ಮುಂಜೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಂತೆ ಪ್ರತಿಭಟನಾಕಾರರು ನಮ್ಮನ್ನ 7 ರಿಂದ 8 ತಾಸು ಠಾಣೆಯಲ್ಲಿ ಕಾಯಿಸಿದ ರಾತ್ರಿ 12 ಗಂಟೆಯವರೆಗೆ ಕೇಸು ದಾಖಲಿಸಿದ ಸಿಪಿಐ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು, ನಮ್ಮ ವಕೀಲರ ಮೇಲೆ ದಾಖಲಿಸಿದ ಕೇಸುಗಳನ್ನು ರದ್ದು ಮಾಡಬೇಕು, ಇಲ್ಲವಾದಲ್ಲಿ ನಾವು ರಾಜ್ಯದಾದ್ಯಂತ ವಕೀಲರು ಸಂಘದಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ರಾಯಭಾಗ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ, ಗೃಹ ಸಚಿವರಿಗೆ ಹಾಗೂ ಬೆಳಗಾವಿ ಎಸ್ಪಿ ಇವರಿಗೆ ಮನವಿ ಸಲ್ಲಿಸಿದ್ದಾರೆ ವಕೀಲರು. ಮಹಂತೇಶ್ ಐಹೊಳೆ, ನ್ಯೂಸ್ 81 ಕನ್ನಡ, ರಾಯಭಾಗ. ವಕೀಲರ ಸಂಘದ ಇಂಥ ಕೆಲಸ ಅಪರಾಧ ಒಳಗ ಅವರ ಭಾಗಿಯಾಗಿದ್ದಾರ. ಅವ್ರ ಮೇಲೆ ನಾವ ಕಂಪ್ಲೇಂಟ್ ಬಂದತಿ. ಮತ್ತೆ ನಾವು ಕಂಪ್ಲೇಂಟ್ ತಗೊಳಕತ್ತೇವು ತನಕೇಶಂದ ಅವ್ರು ಏನ್ ಮಾಡ್ಬೇಕಂತಂದ್ರ ಸಂಬಂಧಪಟ್ಟ ವಕೀಲರ ಸಂಘದ ಅಧ್ಯಕ್ಷರಿಗೆ ಅಥವಾ ಅಧ್ಯಕ್ಷರಿಲ್ಲದ ಸಂಘದ ಪದಾಧಿಕಾರಿಗಳಿಗೆ ಏನ್ ಮಾಡ್ಬೇಕಂತಂದ್ರ ಇಂಟಿಮೇಷನ್ ಕೊಡ್ಬೇಕು, ಮಾಹಿತಿಯನ್ನು ಕೊಡಬೇಕು. ಕೊಡದ ಡೈರೆಕ್ಟ್ ಆಗಿ ಯಾವುದೇ ಪ್ರೊಸೀಜರ್ ಫಾಲೋ ಮಾಡಲ್ಲ ಏನ್ ಮಾಡಿದಾರ ಅಂತಂದ್ರ ಕಂಪ್ಲೇಂಟ್ ತಗೊಂಡಾರು. ಇದು ಮೊದಲೇ ಇದನ್ನ ನಾವು ಎಲ್ಲ ವಕೀಲರ ಸಂಘ ನಾವು ಇದನ್ನ ಖಂಡಿಸ್ತೀವಿ. ಎರಡನೇ ಅಲ್ಟ್ರಾಸಿಟಿ ಆಗ್ಬೇಕಾದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಮೊದಲ ಎನ್ಕ್ವೈರಿ ಮಾಡಲ್ಲ, ಎನ್ಕ್ವೈರಿ ಮಾಡಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. FIR ಯಾವುದೇ ಒಂದು ಅಟ್ರಾಸಿಟಿ ಜಾತಿ ನಿಂದನೆ ಕೇಸ್ ಬಂದಾಗ ಮೊದಲು ಏನ್ ಮಾಡ್ಬೇಕಂತಂದ್ರ ಸಂಬಂಧಪಟ್ಟ ಅಧಿಕಾರಿ ಅದನ್ನ ಎನ್ಕ್ವೈರಿ ಮಾಡ್ಬೇಕು. ಎನ್ಕ್ವೈರಿ ಮಾಡಿ ಅವರು ನಿಜ ಅನಿಸಿತ್ತಂತಂದ್ರ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಬೇಕಾಗುತ್ತೆ. ಇಲ್ಲಿ ಯಾವುದಕ್ಕೆ ಆಸ್ಪದ ಸಿಕ್ಕಿಲ್ಲ. ತರಾತರಿಯೊಳಗ ಇವರು ಒಂದು ಕೌಂಟರ್ ಕೊಟ್ರು ಮಾಡಿ ತನಕೇಶಂತ ಹಿಂಗ್ ಕೈ ಎತ್ತಿರತ್ತಂದ್ರ ಇದ ಅಲ್ಲಿ ಪೋಸ್ಟ್ ಸರಿ ಹೊಂದುವುದು. ಯಾಕಂತಂದ್ರ ನಮ್ಮ ದೇಶದ ಎಲ್ಲಾ ಕಾನೂನುಗಳನ್ನ ಪರಾಮರ್ಶಿಸುವ ಅಧಿಕಾರ ನಮ್ಮ ಸುಪ್ರೀಂ ಕೋರ್ಟ್ಗೆ. ಆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ಏನ್ ಮಾಡಿದಾರ ಅಂತಂದ್ರ ಖಾಲಿ ತೋರಿ FIR ಮಾಡಿರಂತಂದ್ರ ಇದ ಸುಪ್ರೀಂ ಕೋರ್ಟ್ ಮಾಡಿದಂತ ನಿಂದನೆ ಅಂತಂದ್ರ ನಾವು ಅದಕ್ಕೆ ಆ ಸುಪ್ರೀಂ ಕೋರ್ಟ್ ನಾವು ಎಲ್ಲರೂ ತಿಳಿವಾಗಬೇಕಾಗ್ತೈತಿ. ಪ್ರತಿಯೊಬ್ಬರನ್ನು ತಿಳಿವಾಗಬೇಕಾಗ್ತೈತಿ. ಸುಪ್ರೀಂ ಕೋರ್ಟ್ ಆ ಸುಪ್ರೀಂ ಕೋರ್ಟ್ ಅವಮಾನ ಮಾಡಿದಂತಂದ್ರ ನಾವು ಅಡ್ವೊಕೇಟ್ ಆಗಿ ಅಥವಾ ಸಾರ್ವಜನಿಕ ಆಗಿ ನಾವು ಎಲ್ಲರೂ ಖಂಡಿಸಬೇಕಾಗಿತ್ತು. ಆ ಖಂಡಿಸೋಸ್ಕರ ನಾವು ಈ ಪ್ರತಿಭಟನೆಯನ್ನ ಮಾಡಕ್ಕೆ ರಾಯಭಾಗ ಪಟ್ಟಣದ ಪ್ರಮುಖ ವೃತ್ತದಲ್ಲಿ ರಾಯಭಾಗ ತಾಲೂಕಿನ ವಕೀಲರ ಸಂಘದ ಒಂದು ನೇತೃತ್ವದಲ್ಲಿ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀ BS ಪಾಟೀಲ್ ಸರ್ ಅವರಿಗೆ ಅವರ ಮೇಲೆ ಅಟ್ರಾಸಿಟಿ ಕಾಯ್ದೆಯಡಿ ದೂರು ದಾಖಲಾಗಿರುವುದರ ಹಿನ್ನೆಲೆಯಲ್ಲಿ ಅವೆಲ್ಲರೂ ಕೂಡ ಒಕ್ಕೂರಿನಿಂದ ಮನವಿಯನ್ನು ಶಾಂತಿಯಿಂದ ಪ್ರತಿಭಟನೆ ಮಾಡುವುದರ ಮೂಲಕ ಮನವಿಯನ್ನು ಸಲ್ಲಿಸಿದ್ದೀರಿ. ಇಲ್ಲಿಯವರೆಗೆ ನಮ್ಮೆಲ್ಲ ಹಿರಿಯ ವಕೀಲರು ಮತ್ತು ಎಲ್ಲ ವಕೀಲರ ಸನ್ನಿಹಿತರು ಅತ್ಯಂತ ಶಾಂತ ರೀತಿಯಿಂದ ಪ್ರತಿಭಟನೆ ಸಲ್ಲಿಸಿದ್ದಕ್ಕೆ ತಾಲೂಕು ಆಡಳಿತ ವತಿಯಿಂದ ತಮ್ಮೆಲ್ಲರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ತಾವು ಇವತ್ತು ಸಲ್ಲಿಸಿರ್ತಕ್ಕಂಥ ಮನವಿಯನ್ನ ನನಗೂ ಕೂಡ ಅಡ್ರೆಸ್ ಮಾಡಿದಿರಿ ಮತ್ತು ಮಾನ್ಯ ಮುಖ್ಯಮಂತ್ರಿಗೂ ಕೂಡ ಅಡ್ರೆಸ್ ಮಾಡಿ ಇವತ್ತು ತಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀರಿ. ಸದರಿ ಈ ಅಟ್ರಾಸಿಟಿ ಕಾಯ್ದೆಯಡಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ತಕ್ಕಂಥ ಪೊಲೀಸ್ ಉಪಾಧೀಕ್ಷಕರು DSP ಸಾಹೇಬರು ಸದರಿ ತಮ್ಮ ಒಂದು ಅಹವಾಲನ್ನ ತಾವೆಲ್ಲರೂ ಕೂಡ ಇಲ್ಲಿ ಮಾತಾಡುವಾಗ ನಾನು ಕೇಳಿಕೊಂಡಿದ್ದೇನೆ.
ಸದರಿ ಅಹವಾಲನ್ನ DSP ಸಾಹೇಬರಿಗೆ ಈ ಮನವಿ ಜೊತೆಗೆ ಅದನ್ನು ನಾನು ಮೌಖಿಕವಾಗಿ ಮುಟ್ಟಿಸ್ತೇನೆ. ಆಮೇಲೆ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ಮನವಿಯನ್ನು ಸಲ್ಲಿಸ್ತಾ ಇದ್ರಿ, ಸದರಿ ಮನವಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸದರಿ ಮನವಿಯನ್ನು ಸಲ್ಲಿಸ್ತೇನೆ ಅಂತ ಹೇಳುತ್ತಾ ಎಲ್ಲ ಆತ್ಮೀಯ ವಕೀಲ ಸಂಘಕ್ಕೆ ಹಾಗೂ ಎಲ್ಲ ಆತ್ಮೀಯ ವಕೀಲ ಸಂಘಟಕರಿಗೆ ಸದರಿ ಪ್ರತಿಭಟನೆಯನ್ನು ಕೈ ಬಿಡಬೇಕು ಎಂದು ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೋರುತ್ತೇನೆ. ಧನ್ಯವಾದಗಳು ಸರ್. ನಮ್ಮ ವಕೀಲ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು. ಯಾಕಂದ್ರೆ ಜನರ ಮಧ್ಯೆ ಇರೋರು ವಕೀಲರು ಯಾರಾದರೂ ತೊಂದರೆ ಆದ್ರೆ ಮೊದಲು ಪತ್ತಿಯಲ್ಲಿ ಬಂದು ನಿಲ್ಲೋರು ವಕೀಲರೇ ಅನ್ಯಾಯ ಆದ್ರೆ ಯಾರ ಹತ್ರ ಹೋಗ್ಬೇಕು, ನಾವು ರಸ್ತೆ ಇರಬೇಕಾಗತ್ತ. ಈ ಪ್ರತಿಭಟನೆಯನ್ನು ನಾವು ತಹಸೀಲ್ದಾರ್ ಮುಖಾಂತರ ಮಾನ್ಯ ಹೋಮ್ ಮಿನಿಸ್ಟರ್ ಅವರಿಗೆ, ಉಸ್ತುವಾರಿ ಮಂತ್ರಿಗಳಿಗೆ, CM ಅವರಿಗೆ, ಲಾ ಮಿನಿಸ್ಟರ್ ಅವರಿಗೆ, SP ಅವರಿಗೆ, DYSP ಅವರಿಗೆ, AC ಅವರಿಗೆ ಮನವಿಯನ್ನು ಕಳಿಸ್ತಾ ಇದ್ದೀವಿ. ಈ ಮನವಿಯನ್ನು ಎಲ್ಲರೂ ಸ್ವೀಕಾರ ಮಾಡಿ ನಮ್ಗೆ ಪ್ರತಿಭಟನೆಗೆ ಸಹಕಾರ ಮಾಡಿದಂತ ಎಲ್ಲ ಜನಸಾಮಾನ್ಯರಿಗೂ ನಮಸ್ಕರಿಸುತ್ತಾ ಈ ಪ್ರತಿಭಟನೆಯನ್ನು ಇವತ್ತು ನಾವು ಇಲ್ಲಿ ಮುಕ್ತಾಯ ಮಾಡಿ ನಾಳೆ ವಕೀಲ ಸಂಘದಲ್ಲಿ ಮತ್ತೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೀವಿ. ನಾವು ಎಲ್ಲರೂ ಸಹಕಾರ ಮಾಡಬೇಕಂತೇಳಿ ನಮಗೆ ನ್ಯಾಯ ಸಿಗುವವರಿಗೆ ಈ ಹೋರಾಟನ ನಾವು ನಿರಂತರವಾಗಿ ಮಾಡ್ತೀವಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಮಾಧ್ಯಮೇತರರಿಗೂ ನಮ್ಮ ಪ್ರತಿಭಟನೆ ಕೊಟ್ಟು ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸೋದಕ್ಕೆ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಹಿರಿಯ ನ್ಯಾಯವಾದಿಗಳು ಜನಸಾಮಾನ್ಯರಿಗೂ ನಮಸ್ಕರಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಜೈ ಹಿಂದ್. ಕರ್ನಾಟಕ ರಾಜ್ಯ ಸರ್ಕಾರವು ನಮ್ಮ ವಕೀಲರ ಸಂಘದ ವಕೀಲರ ಪ್ರೊಟೆಕ್ಷನ್ ಆಕ್ಟ್ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿದ್ದರೂ ಸಹ ವಕೀಲರ ಮೇಲೆ ಹಲ್ಲೆ ತಪ್ಪಿದ್ದಿಲ್ಲ. ಈಗಾಗಲೇ ಹತ್ತಿಯಲ್ಲಿ ಆಗಿರ್ಬೋದು, ಇಲ್ಲ ಹುಕ್ಕೇರಿಯಲ್ಲಿ ಆಗಿರ್ಬೋದು, ವಕೀಲರ ಮೇಲೆ ಹಲ್ಲೆ ನಡೀತಾ ಇದೆ. ಆದರೆ ಇಲ್ಲಿ ಈ ಲಿಮಿಟ್ಸ್ ಹದ್ದಿನಲ್ಲಿ ಒಳಪಟ್ಟಂತ ನಮ್ಮ ವಕೀಲರ ಮೇಲೆ ಈ ರೀತಿ ಒಬ್ಬ ಅಧಿಕಾರಿ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಈ ರೀತಿ ಮಾಡುವುದು ಅಮಾನವೀಯ. ಆದ್ರಿಂದ ಎಲ್ಲ ವಕೀಲರ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ನಾವು ಇವತ್ತ ಈ ಪ್ರಾಡಕ್ಟ್ ಮಾಡ್ತಾ ಇದ್ದೇವೆ. ಎಲ್ಲ ಸಾರ್ವಜನಿಕರು ಹಾಗೂ ಎಲ್ಲ ಅಂಗಡಿ ಹಾಗೂ ಮುಂಗಟ್ಟು ಸದೋಷಿ ಇದಕ್ಕೆ ಬೆಂಬಲ ಕೊಟ್ಟು ಅದಕ್ಕೆ ನೀವು ಸಹ ಕೈ ಜೋಡಿಸಬೇಕಂತ ವಿನಂತಿ. ಅದಕ್ಕೆ ಎಲ್ಲರೂ ಇವತ್ತು ನಮ್ಮ ವಕೀಲರ ಮೇಲೆ ಆದಂತ ಈ ಅಮಾನವೀಯ ಹಲ್ಲೆ ಖಂಡಿಸಿ ನಾವು ಇವತ್ತು ಮುಷ್ಕರ ಮಾಡ್ತೇವೆ. ದಯವಿಟ್ಟು ಎಲ್ಲರೂ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಇರುತ್ತದೆ. ಈ ಅಮಾಯಕರ ಮೇಲೆ ವಿರುದ್ಧ ಕೌಂಟರ್ ಕೇಸ್ ಹಾಕಬೇಕು. ಇದೊಂದು ದುರ್ದೈವ ಸಂಗತಿ. ಈ ರೀತಿ ಆಗೋದನ್ನ ನಾವು ವಕೀಲರೆಲ್ಲ ಖಂಡಿಸ್ತಾ ಇದ್ದೇವೆ. ಇವತ್ತು ನಾವು ಬಾರ್ ಅಸೋಸಿಯೇಷನ್ ಎಲ್ಲ ಮೀಟಿಂಗ್ ಮಾಡಿ ನಮಗೆ ನ್ಯಾಯ ಸಿಗುವವರೆಗೆ ಅನಿರ್ದಿಷ್ಟ ಕಾಲ ಹೋರಾಟ ಮಾಡೋರಿದ್ದೀವಿ. ಈ CPI ಸಾಹೇಬ್ ಸಸ್ಪೆಂಡ್ ಮಾಡಬೇಕು, ಇಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಯಾಕಂತಂದ್ರ ಈಗ CPI ಕರ್ತವ್ಯ ಅಂತಂದ್ರೆ ಒಂದು ಕೇಸ್ ಮಾಡ್ಲಿಕ್ಕೆ ವಕೀಲರ ಕೇಸ್ ಮಾಡ್ಬೇಕಾದ್ರೆ ಅಡ್ವೊಕೇಟ್ ಆಕ್ಟ್ ಪ್ರಕಾರ ಅದು ಮೊದಲ ಅಧ್ಯಕ್ಷರಿಗೆ ತಿಳಿಸ್ಬೇಕಾಗ್ತದೆ. ಅಧ್ಯಕ್ಷರಿಗೆ ಸರಿಯಾಗಿ ಇಂಟಿಮೇಷನ್ ಮಾಡಿಲ್ಲ. ಅಧ್ಯಕ್ಷರು ಹೇಳಿದಾರೆ ನಮ್ಮ ಸಂಘದಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೇವ್ರಿ, ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾರ. ಈ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಕೇಳಬೇಕಾಗಿತ್ತು, ಆದ್ರ ಕೇಳಲಿಲ್ಲ. ಇದು ಕೇಳಲಿಲ್ಲ ಅಂದ್ರೆ ಅವರು ಕಾನೂನು ಬಾಹಿರ ಚಟುವಟಿಕೆಯನ್ನ ಆರಂಭಿಸ್ತಾರ ಅಂದಾಗ ಅವರು ಬೇರೆಯವರ ಕೈಗೆ ಲಂಚಗಡೆ ಕೈಯನ್ನು ಎತ್ತುತ್ತಾ ಇದ್ದಾರೆ. ಈ ಸಂದರ್ಭದಾಗ ಈ CPI ಸಾಹೇಬರು ತಕ್ಷಣ ಆ ಅಟ್ರಾಸಿಟಿ ಕೇಸ್ ಸುಳ್ಳು ಐತೆ ಅಂತ ರುಜುವಾತುಪಡಿಸಬೇಕು. DSP ಸಾಹೇಬರು ನಾವು ಎನ್ಕ್ವೈರಿ ಮಾಡುವವರೆಗೆ ನಾವು ವಕೀಲರು ಯಾರು ಹಿಮ್ಮೆಟ್ಟು ತುಳಿದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ
ಈ ಸುಳ್ಳು ಕೇಸನ್ನು ದಾಖಲು ಮಾಡಿ ವಕೀಲರ ಅನ್ಸೋ ಪ್ರಯತ್ನ ಇವ್ರು ಎಲ್ಲರೂ ಮಾಡ್ತಾ ಇದ್ರ ಪ್ರತಿ ಮನೆ ವಕೀಲರದಾರು ಎಲ್ಲರೂ ಕೂಡಿ ಹೋರಾಟ ಮಾಡಿದ್ವಿ ಅಂದ್ರ ಇವತ್ತು ನೌಕರಿ ಮಾಡೋದು ಬಿಟ್ಟು ಅವ್ರ ಪ್ರತಿದಿನ ಬಂದು ಕೋರ್ಟ್ ನಿಲ್ಲೋ ಸಂದರ್ಭವನ್ನ ಎಲ್ಲ ವಕೀಲರು ನಾವು ತಂದಿರ್ತೇವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾನು. ಯಾಕಂದ್ರೆ ಪ್ರತಿಯೊಬ್ಬರು ವಕೀಲರ ಎಲ್ಲರೂ ಒಂದೊಂದು PC ಮಾಡಿದ್ರೆ ಅವ್ರು ಪೊಲೀಸ್ ಸ್ಟೇಷನ್ದಾಗ ಇರ್ತಲ್ಲ ಬಂದು ದಿನ ನಮ್ಮ ಕೋರ್ಟ್ನಾಗ ಬಂದು ನಿಲ್ಬೇಕಾಗ್ತೈತೆ. ಅದಕ್ಕೆ ನಾವೆಲ್ಲಿ ಪೊಲೀಸರಿಗೆ ಹೆದರ್ತಾವ ಅಂತ ಹೇಳಿ ಅವ್ರು ಎಲ್ಲರೂ ತಿಳ್ಕೊಂಡಿರ್ಬೇಕು. CPI ಸಾಹೇಬ್ರ ನಾವು ವಕೀಲರು ಎಂದೂ ಎದುರಾಗಿಲ್ಲ, ನಾವು ಹೋರಾಟ ಮಾಡೇ ಮಾಡ್ತೇವೆ. ಈ ಹೋರಾಟಕ್ಕೆ ಪ್ರತಿಫಲ ಸಿಗ್ಲಿಲ್ಲ ಅಂದ್ರ ಇವತ್ತು ತಾಲೂಕಾದ್ಯಂತ ಆಗೈತಿ, ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಹಿರಿಯ ಮೊತ್ತದ ನಮ್ಮ ಗಮನಕ್ಕೆ ಬಂದಿದ್ದರಿಂದ ನಾವು ಇವತ್ತು ಇಡೀ ನಮ್ಮ ಬೆಳಗಾವಿ ಜಿಲ್ಲಾದ್ಯಂತ ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಎಲ್ಲರಿಗೂ ನಾವು ಇಂಟಿಮೇಷನ್ ಮಾಡಿದ್ದೇವೆ. ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿ ಆದಂತ ನಮ್ಮ ತಹಸೀಲ್ದಾರ್ ಸಾಹೇಬರು ಈಗ ನಮ್ಮ ಮನೆಯನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ. ನಾವು ಹೇಳುವ ಉದ್ದೇಶ ಇಷ್ಟೇ, ವಕೀಲರ ಮೇಲೆ ಅನ್ಯಾಯ ಆಗೋದ್ರಿಂದ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಮನೆಯದೆ ವಕೀಲರನ್ನ ಪರಿಗಣಿಸದೆ ಈ ಕೃತ್ಯವನ್ನು ಮಾಡಿದ್ದಕ್ಕಾಗಿ ನಮ್ಮ ಹೋರಾಟದ ತಾವೆಲ್ಲರೂ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ನಿರಂತರ ಈ ನ್ಯಾಯ ಸಿಗುವವರೆಗೆ ಈ ಹೋರಾಟ ಮುಂದುವರಿಯುತ್ತದೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ. RC ಇಂಟರ್ನ್ಯಾಷನಲ್ ಸ್ಕೂಲ್ 2025-26ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು CBSE ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್, ವಿಶಾಲವಾದ ಆಟದ ಮೈದಾನ, ವಿಜ್ಞಾನ ಲ್ಯಾಬ್, ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅಬಕಾಸ್ ಕೂಡ ಕಲಿಸಲಾಗ್ತಾ ಇದೆ. ಮಕ್ಕಳಿಗೆ ಡ್ಯಾನ್ಸ್, ಕರಾಟೆ, ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ. ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ. ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ RC ಇಂಟರ್ನ್ಯಾಷನಲ್ ಸ್ಕೂಲ್, ತಮ್ಮೇನಹಳ್ಳಿ, ಅಚ್ಯುತ್ ನಗರ ಪೋಸ್ಟ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9964693066 ಹಾಗೂ 08022222288.